ಮೈಸೂರು ಮುಡಾ ಅಕ್ರಮ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4ವರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಸಿದ್ದರಾಮಯ್ಯಗೆ ಬಲ ತುಂಬಿದ ಲೋಕಾ ರಿಪೋರ್ಟ್. ಇಲ್ಲಿವರೆಗೂ ಕೂಡ ಏನಾಗುತ್ತೆ ತನಿಖೆ, ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅನ್ನುವಂತ ಒಂದು ಆತಂಕ ಇತ್ತು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ಏನಾದರೂ ಕುತ್ತು ಬಂದಿದ್ಯಾ ಅನ್ನುವಂತ ಒಂದು ಟೆನ್ಷನ್ ಮೂಲೆಯಲ್ಲಿ ಇದ್ದೇ ಇತ್ತು. ಆದ್ರೀಗ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಕ್ಲೀನ್ ಚಿಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಸೇರಿದಂತೆ 4 ಆರೋಪಿಗಳಿಗೂ ಕೂಡ ರಾಜಕೀಯ ಬಿರುಗಾಳಿ ಎಬ್ಬಿಸಿದಂತ ಮುಡಾ ಪ್ರಕರಣ ಇದು. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರದ ಕೊರತೆ ಇದೆ ಅಂತ ಅಂತಿಮ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಹಾಗೂ ಜಮೀನು ಮಾರಾಟ ಮಾಡಿದ್ದಂತ ದೇವರಾಜುಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಾಕ್ಷ್ಯಾಧಾರದ ಕೊರತೆ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಮೈಸೂರು ಮುಡಾ ಅಕ್ರಮ ಕೇಸ್ ಏನಿದೆ ರಾಜ್ಯದಾದ್ಯಂತ ಸಂಚಲನವನ್ನ ಹುಟ್ಟುಹಾಕಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿವರೆಗೂ ಕೂಡ ಇಂಥದ್ಯಾವುದೇ ಆರೋಪಗಳು ಬಂದಿರಲಿಲ್ಲ. ಈ ಒಂದು ಆರೋಪ ಅವರನ್ನ ಒಂದು ರೀತಿ ಕುಗ್ಗಿಸುವಂತೆ ಮಾಡಿತ್ತು. ಅವರೆಷ್ಟೇ ಕಾನೂನಾತ್ಮಕ ಹೋರಾಟ ಮಾಡಿದ್ರು ಕೂಡ ಒಂದು ಮೂಲೆಯಲ್ಲಿ ಭಯ, ಆತಂಕ ಇದ್ದೇ ಇತ್ತು. ಏನಾಗ್ಬಿಡುತ್ತೋ ಕೊನೆ ಗಳಿಗೆಯಲ್ಲಿ ಅಥವಾ ರಾಜಕೀಯದಿಂದ ಹೋಗುವಂತ ಕೊನೆ ಸಂದರ್ಭದಲ್ಲಿ, ಕೊನೆ ದಿನಗಳಲ್ಲಿ ನನ್ನ ಮೇಲೆ ಇಂತಹ ಆರೋಪ ಬಂತಲ್ಲ ಅನ್ನುವಂತ ಒಂದು ಕಿರಿಕಿರಿ, ಒಂದು ಅಸಮಾಧಾನ ಸಿದ್ದರಾಮಯ್ಯನವರಿಗೆ ಇದ್ದೇ ಇತ್ತು. ಬಟ್ ಈಗ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತ ತನಿಖೆ ಏನಿದೆ, A1 ಸಿದ್ದರಾಮಯ್ಯ ಇರ್ಬೋದು, A2 ಪಾರ್ವತಿ ಇರ್ಬೋದು, A3 ಮಲ್ಲಿಕಾರ್ಜುನ್ ಸ್ವಾಮಿ, A4 ದೇವರಾಜು, ಇವರೆಲ್ಲರನ್ನೂ ಕೂಡ ತನಿಖೆಗೊಳಪಡಿಸಿದ್ರು, ಮಾಹಿತಿ ಸಂಗ್ರಹ ಮಾಡಿದ್ರು. ನಿಜಕ್ಕೂ ಸಿದ್ದರಾಮಯ್ಯನವರ ಪ್ರಭಾವ ಈ ಸೈಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ದಾಖಲೆಗಳನ್ನ ಪೂರೈಸ್ತೀನಿ ಅಂತ ಹೇಳಿದ್ರು. ಬಟ್ ಅದರಲ್ಲಿ ವಿಫಲರಾಗಿದ್ದಾರಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಅವರು ಪ್ರಭಾವ ಬೀರಿನೇ ದೇವನೂರು ಬದಲಾಗಿ ವಿಜಯನಗರದಲ್ಲಿ ದುಬಾರಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ. ಅಷ್ಟೇ ಅಲ್ಲ, ಪಡ್ಕೊಂಡಿದ್ದಂಥ 14 ಸೈಟ್ಗಳನ್ನು ಕೂಡ ಈಗ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮುಡಾಗೆ ವಾಪಸ್ ಮಾಡಿದ್ದಾರೆ. ಹಾಗಾಗಿ ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಬಹುತೇಕ ಡೌಟ್, ಬಿದ್ದೋಗಬಹುದು ಅನ್ನೋದು ಕೂಡ ಇದೆ. ಈಗಾಗಲೇ ಈ 4ವರೆಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ದೊಡ್ಡ ರಿಲೀಫ್ ಇದು. ಮೊದಲೇ ಈಗಾಗಲೇ CM ಅವರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಕೂಗು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಈ ರಿಲೀಫ್ ಕೂಡ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಅವರ ವಿರೋಧಿಗಳಿಗೆ ಅಸ್ತ್ರವೇ ಇಲ್ಲದಂತಾಗಿದೆ. ಹಾಗಾದ್ರೆ ನೋಟಿಸ್ನಲ್ಲಿ ಏನಿದೆ ಅಂತ ಒಂದೊಂದಾಗಿ ನೋಡೋದಾದ್ರೆ, ಮುಡಾ ಸೈಟ್ ಅಕ್ರಮ ತನಿಖೆಯಲ್ಲಿ ಸಾಕ್ಷ್ಯಗಳ ಕೊರತೆ ಇದೆ. 4 ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಾಗಿಲ್ಲ. ಸಾಬೀತುಪಡಿಸೋದಕ್ಕೆ ಯಾವುದೇ ದಾಖಲೆಗಳು, ಸಾಕ್ಷ್ಯಾಧಾರಗಳು ಇಲ್ಲ ಅಂತ. ಇದು ಸಿವಿಲ್ ಸ್ವರೂಪದ್ದು, ತನಿಖೆ ನಡೆಸೋದಕ್ಕೆ ತಕ್ಕುದಲ್ಲ. ಕಾನೂನುಗಳ ತಪ್ಪು ತಿಳುವಳಿಕೆ ಹಾಗೂ ಕ್ರಮ ಜರುಗಿಸೋದಕ್ಕೆ ಅರ್ಹ ಅಲ್ಲ. ಇದು ಸಿವಿಲ್ ಕೇಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ. ಇನ್ನು ಜೊತೆಗೆ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಸಿದ್ದರಾಮಯ್ಯನವರು ಏನಾದರೂ ಸೈನ್ ಹಾಕ್ಕೊಟ್ಟಿದ್ರಾ, ನನಗಿಂತಲ್ಲೇ ಸೈಟ್ ಬೇಕು ಅನ್ನೋದಕ್ಕೆ ಹಾಕ್ಕೊಟ್ಟಿದ್ರೆ ಅದಕ್ಕೊಂದು ಡಾಕ್ಯುಮೆಂಟ್ ಬೇಕಲ್ವಾ? ಆ ಡಾಕ್ಯುಮೆಂಟ್ ಇಲ್ಲ. ಪ್ರಭಾವ ಬೀರಿದ್ರಾ, ಫೋನ್ ಮಾಡಿ ಹೇಳಿದ್ರಾ, ಡಾಕ್ಯುಮೆಂಟ್ ಮೂಲಕ ಹೇಳಿದ್ರಾ, ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಅಥವಾ ಆ ಟೈಮಲ್ಲಿ ಯಾರಿದ್ರು, ಅವ್ರ ಮೇಲೆ ಒತ್ತಡ ಹೇರಿದ್ರಾ, ಅವರು ಏನಾದರೂ ಹೇಳಿಕೆ ಕೊಟ್ಟಿದ್ದಾರಾ, ಆ ಹೇಳಿಕೆಗಳಿಲ್ಲ. ಹಾಗಾಗಿ ಸಾಕ್ಷ್ಯಗಳ ಕೊರತೆ ಇದೆ. ಈ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುತ್ತೆ ನಾಳೆ. ಈ ವರದಿಯನ್ನು ನೀವು ವಿರೋಧಿಸುವುದಿದ್ರೆ ಅರ್ಜಿ ಸಲ್ಲಿಸಿ, 1 ವಾರದೊಳಗೆ ನ್ಯಾಯಾಧೀಶರಿಗೆ ತಿಳಿಸಿ ಅಂತ ಉಲ್ಲೇಖ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ವಾಮಿ, ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯನವರ CM ಕುರ್ಚಿಗೆ ಆಪತ್ತು ಬಂದಂತೆ ಕಾಣಿಸ್ತಾ ಇದೆ ಅನ್ನುವಂಥ ಮಟ್ಟಕ್ಕೆ ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು, ನೀವು CM ಕುರ್ಚಿಗೆ ಯೋಗ್ಯರೆಲ್ಲ ಕೆಳಗಿಳಿರಿ ಅಂತ. ಬಟ್ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಪತ್ನಿ ದೇವರಾಜು, ಮಲ್ಲಿಕಾರ್ಜುನ್ ಸ್ವಾಮಿ ಎಲ್ರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ವರದಿಯಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆ ವರದಿಯಲ್ಲಿರುವಂಥ ಅಂಶಗಳನ್ನ ಹೇಳೋದಾದ್ರೆ ಮತ್ತೆ ಇದರಿಂದ ಸಿದ್ದರಾಮಯ್ಯನವ್ರಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ.
ಸದ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದ್ದಂತಹ ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಈಗಾಗಲೇ ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ವರದಿ ಸಿದ್ಧವಾಗಿದೆ. ಅದನ್ನು ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಹಾಗಾಗಿ ದೂರುದಾರರಾಗಿದ್ದಂತಹ ಸ್ನೇಹಮಯ್ಯ ಕೃಷ್ಣ ಅವ್ರಿಗೂ ಮೈಸೂರು ಲೋಕಾಯುಕ್ತ ಪೊಲೀಸ್ ನೋಟಿಸ್ ಕೊಟ್ಟಿರುವಂಥದ್ದು. ಅಂದರೆ ಸಾಕ್ಷ್ಯಾಧಾರದ ಕೊರತೆಯ ಉಲ್ಲೇಖ ಮಾಡಿ ಇದರಲ್ಲಿ ನೀವೇನು ಆರೋಪ ಮಾಡಿದ್ರಿ, ಅಂದರೆ ಮೂಡ ಪ್ರಕರಣದಲ್ಲಿ ಅಕ್ರಮವಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು 14 ಸೈಟ್ಗಳನ್ನು ಪಡೆದಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ರಿ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ 1ರಿಂದ 4ನೇ ಆರೋಪಿಗಳ ಮೇಲೆ ಮಾಡಿದಂತಹ ನೀವು ದೂರು ಏನಿತ್ತು ಅದಕ್ಕೆ ಸಾಕ್ಷ್ಯಾಧಾರದ ಕೊರತೆ ಇದೆ ಎಂಬ ಉಲ್ಲೇಖವನ್ನು ಮಾಡಿ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಅಂದರೆ ಅಂತಿಮ ವರದಿ ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತಾ ಇದೆ. ನೀವು ಏನಾದರೂ ಮತ್ತೆ ದೂರನ್ನು ಸಲ್ಲಿಸೋದಾದರೆ, ನಿಮ್ಮ ವರದಿಯನ್ನು ಸಲ್ಲಿಸೋದಾದರೆ 1 ವಾರದ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಲ್ಲಿಸ್ಬೋದು ಎಂಬ ಒಂದು ಅವಕಾಶವನ್ನು ನೀಡಿ ನೋಟಿಸ್ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸೈಟು ಪಡೆದಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯಕ್ಕೆ ಒಂದು ದೊಡ್ಡ ಒಂದು ಕಂದಕ ಆಗುತ್ತೆ ಅನ್ನೋದು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗಿತ್ತು. ಜೊತೆಗೆ ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿರುವಂಥ ಬಿಜೆಪಿ ನಾಯಕರು ಸಾಕಷ್ಟು ಹೋರಾಟ ಮಾಡಿದರು. ಈ ತನಿಖೆ CBI ಇಂದ ಆಗಲೇಬೇಕು ಅನ್ನೋ ಆಗ್ರಹ ಮಾಡಿದರು. ಅದು ಕೂಡ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಸದ್ಯ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಗಾಗಿ ನಾಳೆ ಸಲ್ಲಿಸುವಂತಹ ಒಂದು ವರದಿ ಆಧಾರದ ಮೇಲೆ, ಕೋರ್ಟ್ ಆದೇಶದ ಮೇಲೆ ಸಾಕಷ್ಟು ಎಲ್ಲರಿಗೂ ಕೂಡ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಒಂದು ಕಡೆ ವರದಿ ಈಗಾಗಲೇ ತನಿಖೆ ಪೂರ್ಣಗೊಂಡಿದೆ. ವರದಿಯನ್ನು ನಾಳೆ ಕೋರ್ಟ್ಗೆ ಸಲ್ಲಿಸಲಾಗ್ತಾ ಇದೆ. ಹಾಗಾಗಿ ಸ್ನೇಹಮಯ್ಯ ಕೃಷ್ಣ ಅವರಿಗೆ ಒಂದು ನೋಟಿಸ್ ಕೊಡಲಾಗಿದೆ. ನೋಟಿಸ್ನಲ್ಲಿ ಸಾಕ್ಷ್ಯಾಧಾರದ ಕೊರತೆ ಎಂಬ ಉಲ್ಲೇಖವಾಗಿದೆ. ಇವೆಲ್ಲವೂ ನೋಡ್ತಾ ಇದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಏನು ಅಡ್ಡವಾಗಿದ್ದಂತಹ ಮೂಡ ಪ್ರಕರಣ ಸದ್ಯಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲದಲ್ಲೇ ಎಲ್ಲವೂ ಕೂಡ ಅಂದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಇದೆಲ್ಲ ರಾಜಕೀಯ ಕುತಂತ್ರ. ಹಾಗಾಗಿ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ನಾವು ಇದರಿಂದ ಹೊರಗಡೆ ಬರ್ತೀವಿ ಎಂಬ ಪದೇ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು, ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಹಾಗೆ ನನಗೆ ಜನತೆಯ ಮೇಲೂ ಕೂಡ ನಂಬಿಕೆ ಇದೆ. ಇದು ಸೃಷ್ಟೀಕರಣ ಆಗಿರುವಂಥದ್ದು, ರಾಜಕೀಯ ಮಾಡ್ತಾ ಇದ್ದಾರೆ, BJPನವರು ಬೇಕಂತಲೇ ನನ್ನ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಪದೇ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಸದ್ಯ ರಾಜಕೀಯ ನಿರ್ಣಾಯಕರ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬರ್ತಾ ಇದೆ. ಅಂದರೆ ಈಗಾಗಲೇ BJP ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಪರಿಷತ್ನ ವಿಪಕ್ಷ ನಾಯಕರ ಛಲವಾದಿ ನಾರಾಯಣಸ್ವಾಮಿಯವರು ಕೂಡ ಆರೋಪ ಮಾಡಿರುವಂಥದ್ದು. ಇದು ನಮಗೆ ಪೂರ್ವ ನಿಗದಿಯಾಗಿತ್ತು, ಮೊದಲೇ ಗೊತ್ತಿತ್ತು, ನಮ್ಮ ಹೋರಾಟ ನಾವು ಮುಂದೆ ಮಾಡ್ತೀವಿ, ಇದ್ರ ಬಗ್ಗೆ ನಾವು ಪಕ್ಷದ ನಾಯಕರ ಜೊತೆ ಮಾತನಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳಿರೋದು. ಒಂದು ಕಡೆ ನಾವು ಪಾದಯಾತ್ರೆ ಮಾಡಿದ್ವು, ಪಾದಯಾತ್ರೆ ಯಶಸ್ವಿಯಾಗಿತ್ತು. ಸಿಎಂ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ನಮಗೆ ನಂಬಿಕೆ ಇತ್ತು. ಜೊತೆಗೆ CBI ತನಿಖೆ ಆಗಲೇಬೇಕು ಅಂತ ನಾವು ಮೊದಲಿಂದಲೂ ಕೂಡ ಆಗ್ರಹ ಮಾಡ್ತಾ ಇದ್ವು. ಯಾಕೆಂದರೆ ಲೋಕಾಯುಕ್ತ ಸಂಸ್ಥೆ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಒಂದು ಭವಿಷ್ಯವನ್ನು, ರಾಜಕೀಯ ಒಂದು ಪ್ರಭಾವವನ್ನು ಬೀರ್ಬೋದು. ಹಾಗಾಗಿ CBI ತನಿಖೆ ಆಗಬೇಕು ಅನ್ನೋದು ಪದೇ ಒಂದು ಆಗ್ರಹ ಮಾಡ್ತಾ ಇದ್ವು. ನಾವು ಮುಂದಿನ ಹೋರಾಟ ಮಾಡ್ತೀವಿ, ಇಷ್ಟಕ್ಕೆ ನಿಂತಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಇದೆಲ್ಲ ಪೂರ್ವ ನಿಯೋಜಿತ ಷಡ್ಯಂತ್ರ ಮಾಡ್ತಾ ಇದ್ರು. 25 ವರ್ಷಗಳಿಂದ ಆದಂತಹ ಒಂದು ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಈಗ ಯಾವ ರೀತಿ ಒಂದು ತನಿಖೆ ಮಾಡ್ತಾರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೇಕಂತಲೇ ಆ ಷಡ್ಯಂತ್ರ ರೂಪಿಸೋದಕ್ಕೆ, ಇದು ರಾಜಕೀಯ ಒಂದು ಅಸ್ತ್ರವನ್ನು ಮಾಡ್ಕೊಂಡಿದ್ರು ಅಷ್ಟೇ. ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತಾ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಮೂಡ ಪ್ರಕರಣದಲ್ಲಿ ಪ್ರಭಾವ ಬೀರಿ 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ